ಈ 10 ಸಿಂಪಲ್ ಹೆಲ್ತ್ ಟಿಪ್ಸ್ ನಿಮ್ಮ ಜೀವನ ಬದಲಾಯಿಸುತ್ತವೆ. ನಾವು ಎಲ್ಲರೂ ಆರೋಗ್ಯ ಮುಖ್ಯ ಅಂತ ಹೇಳ್ತೀವಿ, ಆದರೆ ಯಾರು ಫಾಲೋ ಮಾಡೋದಿಲ್ಲ. ಇಂದು ನಾನು ಹೇಳೋ ಈ 10 ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದ್ರೆ 30 ದಿನದಲ್ಲಿ ನಿಮ್ಮ ಬಾಡಿನಲ್ಲಿ ನೀವೇ ಚೇಂಜಸ್ ಕಾಣ್ತೀರ. ಮತ್ತು 9ನೇ ಟಿಪ್ ಅನ್ನು ಮಿಸ್ ಮಾಡಬೇಡಿ. ಮೊದಲನೆಯದು ಡೇಲಿ ವಾಕ್. ಪ್ರತಿದಿನ 20 ರಿಂದ 30 ನಿಮಿಷ ವಾಕ್ ಮಾಡುವುದರಿಂದ ದೇಹಕ್ಕೆ ಹೊಸ ಶಕ್ತಿ ಬರುತ್ತೆ, ವೇಟ್ ಕಂಟ್ರೋಲ್ ಆಗುತ್ತೆ, ಮನಸ್ಸು ಕಾಮ್ ಆಗುತ್ತೆ. ಎರಡನೆಯದು ಜಂಕ್ ಫುಡ್ ಕಂಟ್ರೋಲ್. ಚಿಪ್ಸ್, ಸಾಫ್ಟ್ ಡ್ರಿಂಕ್ಸ್, ಪ್ರೊಸೆಸ್ಡ್ ಸ್ನ್ಯಾಕ್ಸ್ ಕ್ಷಣಿಕೆ ಟೇಸ್ಟ್ ಕೊಡುತ್ತವೆ, ಆದ್ರೆ ಡೈಜೆಷನ್ ಹಾಳು ಮಾಡುತ್ತವೆ. ವಾರಕ್ಕೆ ಕನಿಷ್ಠ 1 ಬಾರಿ ಜಂಕ್ ಫುಡ್ ಅವಾಯ್ಡ್ ಮಾಡಿದ್ರೆ ದೇಹದಲ್ಲಿ ಡಿಫರೆನ್ಸ್ ಫೀಲ್ ಆಗುತ್ತೆ. ಮೂರನೆಯದು ವಾಟರ್ ಇಂಟೇಕ್. ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು ಕುಡಿಯುವುದರಿಂದ ಬಾಡಿ ಕ್ಲೀನ್ ಆಗಲು ಸಹಾಯ ಮಾಡುತ್ತೆ ಮತ್ತು ಸ್ಕಿನ್, ಡೈಜೆಷನ್, ಎನರ್ಜಿ ಎಲ್ಲವೂ ಇಂಪ್ರೂವ್ ಆಗುತ್ತೆ. ನಾಲ್ಕನೆಯದು ಹೆಲ್ದಿ ಸ್ನ್ಯಾಕ್ಸ್. ಹಸಿವು ಆದಾಗ ಚಿಪ್ಸ್ ಬದಲು ಕಡಲೆಕಾಯಿ, ಹಣ್ಣು, ಬೇಯಿಸಿದ ಜೋಳ ಈ ರೀತಿಯ ತಿನಿಸುಗಳು ತಿನ್ನಿ. ಕ್ರೇವಿಂಗ್ಸ್ ಕಂಟ್ರೋಲ್ ಆಗುತ್ತೆ ಮತ್ತು ಎನರ್ಜಿ ಸ್ಟೇಬಲ್ ಆಗಿರುತ್ತೆ. ಐದನೆಯದು ಪ್ರಾಪರ್ ಸ್ಲೀಪ್. ಪ್ರತಿದಿನ 7 ರಿಂದ 8 ಗಂಟೆ ನಿದ್ರೆ ದೇಹಕ್ಕೂ ಮನಸ್ಸಿಗೂ ತುಂಬಾ ಮುಖ್ಯ. ಸ್ಲೀಪ್ ಕಡಿಮೆ ಆದ್ರೆ ಸ್ಟ್ರೆಸ್, ಫಟೀಗ್ ಹೆಚ್ಚಾಗುತ್ತೆ. ಆರನೆಯದು ಮೆಡಿಟೇಷನ್. ಪ್ರತಿದಿನ 5 ರಿಂದ 10 ನಿಮಿಷ ಶಾಂತವಾಗಿ ಕುಳಿತು ಉಸಿರಾಟದ ಕಡೆ ಗಮನಿಸಿ. ಮನಸ್ಸು ಕ್ಲಿಯರ್ ಆಗುತ್ತೆ, ಸ್ಟ್ರೆಸ್ ನಿಧಾನವಾಗಿ ಕಡಿಮೆಯಾಗುತ್ತೆ. ಏಳನೆಯದು ರೆಗ್ಯುಲರ್ ರುಟೀನ್. ಒಂದೇ ಸಮಯಕ್ಕೆ ಊಟ, ಒಂದೇ ಸಮಯಕ್ಕೆ ನಿದ್ರೆ ಮಾಡುವುದರಿಂದ ಬಾಡಿ ಕ್ಲಾಕ್ ಕರೆಕ್ಟ್ ಆದ್ರೆ ಆರೋಗ್ಯ ನ್ಯಾಚುರಲಿ ಇಂಪ್ರೂವ್ ಆಗುತ್ತೆ. 8ನೆಯದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡಿ. ಬೆಳಿಗ್ಗೆ ಊಟ ಮಾಡದೆ ಹೊರಗೋದ್ರೆ ಎನರ್ಜಿ ಕಡಿಮೆಯಾಗುತ್ತೆ. ಸಿಂಪಲ್ ಬ್ರೇಕ್ಫಾಸ್ಟ್ ಆದರೂ ಮಾಡಿ, ಇದರಿಂದ ದೇಹಕ್ಕೆ ಎನರ್ಜಿ ಬರುತ್ತೆ. 9ನೆಯದು ಮೊಬೈಲ್ ಯೂಸೇಜ್ ಕಂಟ್ರೋಲ್. ಹೆಚ್ಚು ಮೊಬೈಲ್ ಯೂಸ್ ಮಾಡಿದ್ರೆ ಐ ಸ್ಟ್ರೇನ್, ಸ್ಲೀಪ್ ಪ್ರಾಬ್ಲಮ್ ಬರುತ್ತೆ. ನಿದ್ರೆಗೆ ಮೊದಲು ಮೊಬೈಲ್ ದೂರ ಇಡಿ, ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. 10ನೆಯದು ಪಾಸಿಟಿವ್ ಥಿಂಕಿಂಗ್. ಎಲ್ಲವೂ ಪರ್ಫೆಕ್ಟ್ ಆಗಲ್ಲ, ಆದ್ರೆ ಪಾಸಿಟಿವ್ ಆಗಿ ಯೋಚಿಸಿದ್ರೆ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ಹೆಲ್ತಿ ಮೈಂಡ್ ಅಂದ್ರೆ ಹೆಲ್ತಿ ಬಾಡಿ. ಈ 10 ಹೆಲ್ತ್ ಟಿಪ್ಸ್ ನೀವು ದಿನನಿತ್ಯ ಫಾಲೋ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲೇ ನೀವು ಸ್ವತಃ ಚೇಂಜ್ ನೋಡ್ತೀರಾ. ಈ ವಿಡಿಯೋ ನಿಮ್ಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.